ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈಗಾಗಲೇ KCET ಮತ್ತು ನೀಟ್ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಿಟ್ಟಿದ್ದಾರೆ. ಸೊ ಯಾರು ಇನ್ನೂ ಚೆಕ್ ಮಾಡ್ಕೊಂಡಿಲ್ಲ ಎಲ್ಲರೂ ಚೆಕ್ ಮಾಡ್ಕೊರಿ. ಇಲ್ಲಿ ನಿಮಗೆ ನಾನು ಲಿಂಕ್ ತೋರಿಸ್ತೀನಿ. ಫಸ್ಟ್ KE ವೆಬ್ಸೈಟ್ ಬಂದ ಮೇಲೆ ಇಲ್ಲಿ ಫಸ್ಟ್ ಪೇಜಲ್ಲಿ ನಿಮಗೆ ಎಲ್ಲ ಕಾಣಿಸುತ್ತೆ. ಇಲ್ಲಿ ನೋಡ್ಕೋಬೋದು UGCET ಪೋಸ್ಟ್ ಸೀಟ್ ಹಂಚಿಕೆ ಸೂಚನೆಗಳು ಮತ್ತು UGCET ಪೋಸ್ಟ್ ಹಂಚಿಕೆ ವೇಳಾಪಟ್ಟಿ ಅದೆಲ್ಲ ಕಾಣಿಸುತ್ತೆ. ನಿಮಗೆ ಯಾವುದು ಬೇಕು, ನೀವು ನೀಟ್ ಸ್ಟೂಡೆಂಟ್ಸ್ ಇದ್ದರೆ ನೀಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೆಕ್ ಮಾಡ್ಕೊರಿ. CET ಇದ್ದರೆ CET ಮೇಲೆ ಕ್ಲಿಕ್ ಮಾಡಿಕೊಂಡು ಚೆಕ್ ಮಾಡ್ಕೊರಿ. ಸೊ ಇವಾಗ UGCET ರಿಸಲ್ಟ್ಸ್ ಹೆಂಗೆ ಚೆಕ್ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ. ಸೊ ಫಸ್ಟ್ ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗತ್ತದಪ್ಪ ಅಂದರೆ ಫಸ್ಟು ಇಲ್ಲಿ KE ವೆಬ್ಸೈಟ್ ಬಂದ ಮೇಲೆ ನಿಮಗೆ 3 ಲೈನ್ಸ್ ಕಾಣಿಸ್ತಾವೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರವೇಶ ಕಾಣಿಸ್ತದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ UGCET 2024 ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಫಸ್ಟ್ ಆಪ್ಷನು UGCET 2024 ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಲಿಂಕ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಲಿಂಕ್ ಓಪನ್ ಆಗುತ್ತೋ. ಸೊ ನಿಮ್ಮ CET ನಂಬರ್ ಹಾಕಿ ನೀವು ಎಲ್ಲರೂ ಚೆಕ್ ಮಾಡ್ಕೋಬೋದು. ಇನ್ನು ಯಾರು ಚೆಕ್ ಮಾಡ್ಕೊಂಡಿರೋ ಎಲ್ಲರೂ ಚೆಕ್ ಮಾಡ್ಕೊರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಫಸ್ಟ್ ರೌಂಡಲ್ಲಿ ಏನಪ್ಪ ಅಂದರೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬಂದ ನಂತರ ಸಮ್ ಇನ್ಸ್ಟ್ರಕ್ಷನ್ ಬಂದಿದ್ದು KE ಕಡೆಯಿಂದ. ಸೊ ಈ ಸಲ ಕೂಡ KEದವರು ಸೂಚನೆಗಳು ಅಂತೇಳಿ ಸೂಚನೆಗಳು ಅಂದರೆ ಅದರಲ್ಲಿ ಸಮ್ ಇನ್ಸ್ಟ್ರಕ್ಷನ್ ಇರ್ತಾವೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ಅದೆಲ್ಲ ಇರ್ತಾವೆ. ಸೊ ನಾನು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಇವಾಗ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಇನ್ನು ಯಾರು ಮತ್ತೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನಿಮಗೆ ಇವಾಗ ಅಡ್ಮಿಷನ್ ಆದಮೇಲೆ BSc ನರ್ಸಿಂಗ್ದವರಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ ಅಥವಾ ಕ್ಲಾಸಸ್ ಆಗಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಚಾಪ್ಟರ್ ಬಗ್ಗೆ ಕ್ಲಾಸಸ್ ಮಾಡೋದಾಗಲಿ ಅದೆಲ್ಲ ಮಾಡ್ತೀನಿ, ಹೆಲ್ಪ್ ಆಗ್ತದೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಫಸ್ಟ್ ನೋಡಬೇಕಾದದ್ದು UGCET 2024 ಪೋಸ್ಟ್ ಸೀಟ್ ಹಂಚಿಕೆ ವೇಳಾಪಟ್ಟಿ ಅಂದರೆ ಟೈಮ್ ಟೇಬಲು. ಸೆಕೆಂಡ್ ರೌಂಡ್ ಅಂದರೆ ಸೆಕೆಂಡ್ ರೌಂಡು ಅಡ್ಮಿಷನ್ ಪ್ರೊಸೀಜರ್ ಬಗ್ಗೆ ಮಾತಾಡಬೇಕಂತಂದರೆ ಇಲ್ಲಿ ಏನೇನು ಟೈಮ್ ಟೇಬಲ್ ಅದ, ಯಾವಾಗ ನೀವು ಚೆಕ್ ಯಾವಾಗ ನೀವು ಕಾಲೇಜಿಗೆ ಅಡ್ಮಿಷನ್ ಆಗಬೇಕು, ಚಾಯ್ಸ್ ಯಾವಾಗ ಕೊಡಬೇಕು, ಅಡ್ಮಿಷನ್ ಆರ್ಡರ್ ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೋಡ್ಕೋರಿ. ಇಲ್ಲಿ ನೋಡ್ಕೋಬೋದು UGCET 2024 ಸೆಕೆಂಡ್ ರೌಂಡ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಆ್ಯಂಡ್ ನ್ಯಾಚುರೋಪತಿ, BSc ನರ್ಸಿಂಗ್, B ಫಾರ್ಮಾ, ಫಾರ್ಮಾ ಸೈನ್ಸ್, ವೆಟರ್ನರಿ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಎಕ್ಸೆಟ್ರಾ ಕೋರ್ಸಸ್. ಸೊ ಇದು ಟೈಮ್ ಟೇಬಲು. ಸೊ ಫಸ್ಟ್ ಏನಪ್ಪ ಅಂದರೆ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸು ಆಲ್ರೆಡಿ ಬಂದಾಯಿತು, ಎಲ್ಲರೂ ಚೆಕ್ ಮಾಡ್ಕೊಂಡಿರೋ ಅನ್ಕೋತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಚಾಯ್ಸಸ್ ಚಾಯ್ಸಸ್ ಯಾವಾಗ ಕೊಡಬೇಕು ಅಂತ ಟೈಮ್ ಟೇಬಲು. ಸೊ ಇಲ್ಲಿ ಕರೆಕ್ಟಾಗಿ ಇದು ಮೇನ್ ಕರೆಕ್ಟಾಗಿ ಫಸ್ಟ್ ರೌಂಡಲ್ಲಿ ಯಾರು ಸಮ್ ಸ್ಟೂಡೆಂಟ್ಸ್ ಚಾಯ್ಸೇ ಕೊಟ್ಟಿಲ್ಲ. ಸೊ ಚಾಯ್ಸ್ ಕಂಪಲ್ಸರಿ ಕೊಡಲೇಬೇಕು. ಚಾಯ್ಸ್ ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ಹೋಗೋಕ್ಕೆ ಅಂದರೆ ನೆಕ್ಸ್ಟ್ ಪ್ರೊಸೀಜರಲ್ಲಿ ನೀವು ಹೋಗೋಕ್ಕೆ ಬರೋದಿಲ್ಲ. ಸೊ ಎಲ್ಲರೂ ಕಂಪಲ್ಸರಿ ಚಾಯ್ಸ್ ಕೊಡಲೇಬೇಕು. ಚಾಯ್ಸ್ ಅಂದರೆ ಇವಾಗ ಚಾಯ್ಸ್ 1 ಆಗಲಿ, ಚಾಯ್ಸ್ 2 ಆಗಲಿ, ಚಾಯ್ಸ್ 3 ಆಗಲಿ, ಚಾಯ್ಸ್ 4 ಆಗಲಿ ಎಲ್ಲರೂ ಚಾಯ್ಸಸ್ ಕೊಡಲೇಬೇಕು. ಸೊ ಇವಾಗ ಏನಪ್ಪ ಅಂದರೆ ಯಾವಾಗ ಚಾಯ್ಸಸ್ ಕೊಡೋಕ್ಕೆ ಯಾವಾಗ ಟೈಮ್ ಅಪ್ಪ ಅಂದರೆ ಫ್ರಾಮ್ 11 AM ಅಂದರೆ ನಾಳೆ ಬೆಳಗ್ಗೆ 11 ಗಂಟೆಯಿಂದ 25/9/2024 ರಾತ್ರಿ 11:59 ಅಂದರೆ 12 ಗಂಟೆವರೆಗೆ 29 ಲಾಸ್ಟ್ ಡೇಟು, 29 ನೈಟ್ವರೆಗೂ ನೀವು ಚಾಯ್ಸಸ್ ಕೊಡ್ಬೋದು. 2 ದಿನ ಟೈಮ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ನೀಟಾಗಿ ಚಾಯ್ಸಸ್ ಕೊಡಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಪೇಮೆಂಟ್ ಆಫ್ ಫೀಸ್ ಓನ್ಲಿ ಬೈ ಚಾಯ್ಸ್ 1 ಆರ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್. ನಾನು ಫಸ್ಟ್ ರೌಂಡಲ್ಲಿ ಹೇಳಿದೆ. ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2ದವರು ಕೂಡ ಪೇಮೆಂಟ್ ಮಾಡಬೇಕು ಅಂತ. ಸೊ ಇವಾಗ ಏನಪ್ಪ ಅಂದರೆ ಚಾಯ್ಸ್ 1 ಮತ್ತು ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡ್ಕೋತಿರಲ್ಲ ಅವರು ಕೂಡ ಬ್ಯಾಂಕ್ಗೆ ಪೇಮೆಂಟ್ ಮಾಡಬೇಕು. ಅದು ಯಾವಾಗಿಂದ ಅಂದರೆ 23 ಅಂದರೆ ನಾಳೆಯಿಂದ 26ನೇ ತಾರೀಕು 3 ದಿನ ಟೈಮ್ ಆಯಿತು ಬ್ಯಾಂಕ್ಗೆ ಪೇ ಮಾಡೋಕ್ಕೆ. ಸೊ ಚಾಯ್ಸ್ 1, ಚಾಯ್ಸ್ 2 ಸ್ಪೆಷಲಿ ಚಾಯ್ಸ್ 1 ಮತ್ತು ಚಾಯ್ಸ್ 2 ಕೊಡೋರು ಬ್ಯಾಂಕ್ಗೆ ಅಮೌಂಟ್ ಪೇ ಮಾಡಲೇಬೇಕು ಚಲನು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಡೌನ್ಲೋಡಿಂಗ್ ಅಡ್ಮಿಷನ್ ಆರ್ಡರ್ ಓನ್ಲಿ ಬೈ ಚಾಯ್ಸ್ 1 ಕ್ಯಾಂಡಿಡೇಟ್ಸ್. ಸೊ ಯಾರು ಕಾಲೇಜಿಗೆ ಅಡ್ಮಿಷನ್ ಆಗೋರು ಅಂದರೆ ಮೀನ್ಸ್ ಚಾಯ್ಸ್ 1 ಕೊಡೋರು ನಿಮಗೆ ಏನಪ್ಪ ಅಂದರೆ ಅಡ್ಮಿಷನ್ ಆರ್ಡ್ರ್ ಮತ್ತು ಚಲನ್ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಿಮಗೆ 23ರಿಂದ 26 ಸೇಮ್ ಟೈಮಿಂಗು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಅಭ್ಯರ್ಥಿಗಳ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ. ಇದು ನಿಮಗೆ ನೀವು 23ಕ್ಕೆ ನೀವು
ಕರೆಕ್ಟ್ ನೀವು 23ಕ್ಕೆ ನೀವು ಬ್ಯಾಂಕ್ಗೆ ಅಮೌಂಟ್ ಪೇ ಮಾಡಿ 23ಕ್ಕೆ ನೀವು ಬ್ಯಾಂಕ್ಗೆ ಅಂದರೆ ನಾಳೆನೇ ನೀವು ಬ್ಯಾಂಕ್ಗೆ ಅಮೌಂಟ್ ಪೇ ಮಾಡಿ ನಾಳೆನೇ ಎಲ್ಲ ಮಾಡ್ಕೋಬೋದು. 24ಗೆ ಹೋಗಿ ಕೂಡ ಅಡ್ಮಿಷನ್ ಆಗ್ಬೋದು. ಬಟ್ ಲಾಸ್ಟ್ ಡೇಟ್ ಏನಪ್ಪ ಅಂದರೆ 26 ಒಳಗೆ ನೀವು ಹೋಗಿ ಅಡ್ಮಿಷನ್ ಆಗಬೇಕು. 26/9/2024 ಬಿಫೋರ್ 5:30 ಅಂತ ಹೇಳಿದ್ದಾರೆ. ಸೊ 26 ತಾರೀಕು ಬಿಫೋರ್ 5:30 ಒಳಗೆ ನೀವು ಹೋಗಿ ಅಡ್ಮಿಷನ್ ಮಾಡ್ಕೋಬೋದು ಚಾಯ್ಸ್ ಒನ್ ಸ್ಟೂಡೆಂಟ್ಸು. ಸೊ ಇಷ್ಟು ಟೈಮ್ ಟೇಬಲ್ಲು. ಇವಾಗ ನೆಕ್ಸ್ಟು ಮತ್ತು ಸೂಚನೆಗಳು ಅಂತ ಹೇಳಿದೆ, ಸೂಚನೆಗಳು ಅದ್ರ ಬಗ್ಗೆ ಕೂಡ ಸ್ವಲ್ಪ ಹೇಳ್ತೀನಿ. ಸೊ ನೋಡಿರಿ, ಇವಾಗ ಈ PDF ನಾನು ಫಸ್ಟ್ ರೌಂಡಲ್ಲಿ ರಿಸಲ್ಟ್ಸ್ ಬಿಟ್ಟಾಗ ಕೂಡ ಈ ಥರ ಒಂದು PDF ಬಿಟ್ಟಿದ್ದರು. ಅದರಲ್ಲಿ ಕೂಡ ಸಮ್ ಇನ್ಫಾರ್ಮೇಷನ್ ಇತ್ತು. ಸೊ ಈ PDF ಕೂಡ ಇದೇ ಥರ ಇದೆ. ನಾನು ಲಾಸ್ಟ್ PDFದಲ್ಲಿ ಲಾಸ್ಟ್ ಫಸ್ಟ್ ರೌಂಡಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಎಲ್ಲ ಕರೆಕ್ಟಾಗಿ ಓದ್ತಾ ಹೋಗ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೋರಿ. ಸೊ ನೋಡ್ಕೋರಿ ಎಲ್ಲರೂ. 2ನೇ ಸುತ್ತಿನ ಸೀಟು ಹಂಚಿಕೆ ನಂತರದ ಸೂಚನೆಗಳು. 2ನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶವನ್ನು ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪರಿಶೀಲಿಸಿದ ನಂತರ ಅಭ್ಯರ್ಥಿಗಳಿಗೆ ಕೆಳಗೆ ವಿವರಿಸುವಂತೆ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದಾಗಿರುತ್ತದೆ. 2ನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ವಿವಿಧ 4 ಚಾಯ್ಸ್ಗಳನ್ನು ನೀಡಲಾಗುವುದು. ಅಭ್ಯರ್ಥಿಗಳು 4 ಚಾಯ್ಸ್ಗಳಲ್ಲಿ ತಮಗೆ ಸೇರಿ ಎನಿಸುವ ಯಾವುದಾದರೂ ಒಂದು ಚಾಯ್ಸನ್ನು ಆಯ್ಕೆ ಮಾಡುವ ಮೊದಲು ಪ್ರತಿ ಚಾಯ್ಸ್ಗಳ ವಿವರಣೆಯನ್ನು ಓದಿ ಸರಿಯಾಗಿ ಅರ್ಥೈಸಿಕೊಂಡು ತಮ್ಮ ಪೋಷಕರೊಡನೆ ಚರ್ಚಿಸಿ ಅಭ್ಯರ್ಥಿಯು ತನಗೆ ಸೂಕ್ತವೆನಿಸಿದ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಲು ಸೂಚಿಸಿದೆ. ಸೊ ನಿಮಗೆ ನಾನು ಆವಾಗಲೇ ಹೇಳಿದ್ದೀನಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಕಂಪಲ್ಸರಿ ಕೊಡಲೇಬೇಕು. ಮತ್ತು ಯಾರು ಮಿಸ್ಟೇಕ್ ಮಾಡಬೇಡ್ರಿ. ಫಾರ್ ಎಕ್ಸಾಂಪಲ್ ಇವಾಗ ಚಾಯ್ಸ್ 1 ಕೊಡೋಕ್ಕೆ ಹೋಗಿ ಚಾಯ್ಸ್ 4 ಕೊಟ್ಟುಬಿಡ್ತೀರಾ, ಅದರಲ್ಲಿ ಮಿಸ್ಟೇಕ್ ಆಗಿಬಿಡ್ತದೆ. ಸೊ ಅದಕ್ಕೆ ಅವರು ಕರೆಕ್ಟಾಗಿ ಟೈಮ್ ತೊಗೊಂಡು ಚಾಯ್ಸಸ್ ಕೊಡ್ರಿ ಅಂತ ಹೇಳಿದರೆ, ಅದಕ್ಕೆ ನಿಮಗೆ 2 ದಿನ ಟೈಮ್ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಚಾಯ್ಸಸ್ ಕೊಡ್ರಿ. ಸೊ ಆಪ್ಷನ್ಸ್ಗಳನ್ನು ನೀಡಿ, ಆದರೆ ಯಾವುದೇ ಸೀಟು ಹಂಚಿಕೆಯಾಗದೇ ಇರುವ ಅಭ್ಯರ್ಥಿಗಳಿಗೆ ಯಾವುದೇ ಚಾಯ್ಸನ್ನು ಆಯ್ಕೆ ಮಾಡೋ ಅವಕಾಶ ಇರುವುದಿಲ್ಲ. ಸೊ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರೇನು ಚಾಯ್ಸಸ್ ಆಯ್ಕೆ ಮಾಡೋದೇ ಬೇಕಾಗೋದಿಲ್ಲ. ಅವರು ಡೈರೆಕ್ಟ್ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿರ್ತೀರಾ, ಎಂಟ್ರಿ ಆಗಿರ್ತೀರಾ. ಸೊ ನೆಕ್ಸ್ಟು UGCET ಕೋರ್ಸುಗಳಾದ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರ್ಮಾ ಸೈನ್ಸ್, ವೆಟರ್ನರಿ, ಫಾರ್ಮಾ ಡಿ, BSc ನರ್ಸಿಂಗ್, ನ್ಯಾಚುರೋಪತಿ ಮತ್ತು ಯೋಗ ಮುಂತಾದ ಕೋರ್ಸುಗಳ 2ನೇ ಸುತ್ತಿನ ಸೀಟು ಹಂಚಿಕೆಯ ನಂತರ ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡುವುದರಿಂದ ಮುಂದಿನ ಸುತ್ತಿನಲ್ಲಿ ಭಾಗವಹಿಸಬಹುದು. ನೀವು ಕರೆಕ್ಟಾಗಿ ಚಾಯ್ಸಸ್ಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಚಾಯ್ಸ್ 2, ಚಾಯ್ಸ್ 3 ಕರೆಕ್ಟಾಗಿ ಮಾಡಿದರೆ ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ. ಸೊ ಒಂದು ಮೈಂಡಲ್ಲಿರಲಿ, ಚಾಯ್ಸ್ 1 ಮಾಡೋರು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಆಗಲ್ಲ, ನೀವು ಡೈರೆಕ್ಟ್ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ನಿಮ್ಮದೆಲ್ಲ ಏನೇನು ಪ್ರೊಸೀಜರ್ ಅದೆಲ್ಲ ಮಾಡಬೇಕು. ಚಾಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ಅಮೌಂಟ್ ಪೇ ಮಾಡಿ ಅಡ್ಮಿಷನ್ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ನೀವು ಡೈರೆಕ್ಟ್ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಸೊ ನೆಕ್ಸ್ಟ್ ಪಾಯಿಂಟು, 2ನೇ ಸುತ್ತಿನಲ್ಲಿ ಹಂಚಿಕೆಯಾಗುವ ಸೀಟಿಗೆ ಅಭ್ಯರ್ಥಿಗಳು ಚಾಯ್ಸ್ 1 ಆಯ್ಕೆ ಮಾಡಿದಲ್ಲಿ ಅಂಥ ಅಭ್ಯರ್ಥಿಗಳು 2ನೇ ಮುಂದುವರಿದ ಸುತ್ತಿನ UGCET ಕೋರ್ಸುಗಳಿಗೆ ಅಥವಾ UGNET ಮಾಪಾಪ್ ಸುತ್ತಿನ ಸೀಟು ಹಂಚಿಕೆ ಪರಿಗಣಿಸುವುದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಒಂದು ವೇಳೆ ಅಭ್ಯರ್ಥಿಗಳು ತನಗೆ ಹಂಚಿಕೆಯಾದ ಸೀಟು ತೃಪ್ತಿಕರವಾಗಿದ್ದು ಯಾವುದೇ ಬದಲಾವಣೆ ಬೇಡ ಎಂದೆನಿಸಿದಲ್ಲಿ ಮಾತ್ರ ಚಾಯ್ಸ್ 1 ಆಯ್ಕೆ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇವಾಗ ಏನಪ್ಪ ಅಂದರೆ ನಿಮಗೆ ಇವಾಗ ಒಂದು ಕಾಲೇಜ್ ಅಲೌಟ್ ಆಗಿರ್ತದೆ, ಆ ಕಾಲೇಜ್ ಎಷ್ಟಾಯ್ತಪ್ಪ ಅಂದರೆ ನೀವು ಚಾಯ್ಸ್ 1 ಕೊಟ್ಟು ಡೈರೆಕ್ಟ್ ಕಾಲೇಜಿಗೆ ಅಡ್ಮಿಷನ್ ಆಗ್ಬೋದು. ಸೊ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಅಂತ ನಿಮಗೆ ಇದರಲ್ಲಿ ಹೇಳ್ಯಾರ, ಮತ್ತೇನಿಲ್ಲ. ಸೊ ನೆಕ್ಸ್ಟು ಇದು ವೆರಿ ಇಂಪಾರ್ಟೆಂಟು, ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು. UGCET 2024ರ 2ನೇ ಮುಂದುವರಿದ ಸೀಟು ಹಂಚಿಕೆ ಫಲಿತಾಂಶದ ನಂತರದ ಪ್ರಕ್ರಿಯೆ. ಇದು ನಾನು ಸಪ್ರೇಟೇ ವಿಡಿಯೋ ಮಾಡ್ತೀನಿ, ಇದ್ರ ಬಗ್ಗೆ ಗೊಂದಲ ಬೇಡ. ಇದು ಸುಮ್ಮನೆ ನಿಮಗೆ ಇದರಲ್ಲಿ ಕನ್ಫ್ಯೂಸ್ ಆಗ್ತದೆ. ನಾನು ಇದು ನೆಕ್ಸ್ಟ್ ರೌಂಡ್ ಬಗ್ಗೆ ಹೇಳಿದ್ದಾರೆ ಅವರು. ಸೊ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಇಲ್ಲಿ ನೋಡ್ಕೋಬೋದು. UGCET 2024ರ 2ನೇ ಮುಂದುವರಿದ ಸೀಟು ಹಂಚಿಕೆ ಫಲಿತಾಂಶದ ನಂತರ ಪ್ರಕ್ರಿಯೆ. ಇದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ಮೀನ್ಸ್ ಥರ್ಡ್ ರೌಂಡ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ, ಸುಮ್ಮನೆ ಇದರಲ್ಲಿ ಕನ್ಫ್ಯೂಸ್ ಆಗ್ತದೆ. ಸೊ ಇದು ನೆಕ್ಸ್ಟ್ ಏನಪ್ಪ ಅಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬಟ್ ಒಂದು ಏನಪ್ಪ ಅಂದರೆ ಅವರು ಒಂದು ಗಮನದಲ್ಲಿ ಇಟ್ಕೊರಿ ಅಂತ ಹೇಳಿದ ಒಂದು ಹೊಸ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಗಮನಿಸಿ, ಇಚ್ಛೆ ಆಯ್ಕೆಗಳನ್ನು ಆಪ್ಷನ್ಸ್ ಹೊಸದಾಗಿ ಸೇರಿಸಲು ಅವಕಾಶ ನೀಡಲಾಗುವುದು. ಹೊಸದಾಗಿ ಸೇರಿಸುವ ಆಪ್ಷನ್ಸ್ಗಳು ಅಥವಾ ಕೆಳ ಕ್ರಮಾಂಕದ ಆಪ್ಷನ್ಸ್ಗಳನ್ನು ಸೀಟುಗಳು ಲಭ್ಯತೆಗೆ ಒಳಪಟ್ಟಿರುತ್ತದೆ. ನಿಮ್ಮ ನಂತರದ ಅಭ್ಯರ್ಥಿಗಳು ಆಪ್ಷನ್ಸ್ಗಳನ್ನು ನಮೂದಿಸಿರಬಹುದು ಮತ್ತು ಅರ್ಹತೆಯ ಆಧಾರದ ಮೇಲೆ ಸೀಟು ಹಂಚಿಕೆಯಾಗಿರಬಹುದು. 2ನೇ ಮುಂದುವರಿದ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಅಭ್ಯರ್ಥಿಯ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ. ಸೊ ಇಲ್ಲಿ ಏನಪ್ಪ ಅಂದರೆ ನಿಮಗೆ ಒಂದು ಪರ್ಮಿಷನ್, ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನೋ ಯಾಕಪ್ಪ ಅಂದರೆ ಯಾರು ಚಾಯ್ಸ್ 3 ಅಥವಾ ಚಾಯ್ಸ್ 2 ಕೊಟ್ಟು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ, ನಿಮಗೆ ಹೊಸದಾಗಿ ಕಾಲೇಜ್ ಸೇರಿಸಲು ಅವಕಾಶ ಕೊಟ್ಟಿದ್ದಾರೆ, ಇಷ್ಟೇ, ಮತ್ತೇನಿಲ್ಲ. ಸೊ ಚಾಯ್ಸಸ್ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. ನಾನು ನಿಮಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬಿಟ್ಟಾಗೇ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಪದೇ ಹೇಳೋದು ಬೇಡ. ಸೊ ಸುಮ್ಮನೆ
ಕರೆಕ್ಟಾಗಿ ಒಂದು ಸಲ ಶಾರ್ಟೇಜಾಗಿ ಹೇಳ್ತೀನಿ. ಚಾಯ್ಸ್ ಒನ್ ಏನಪ್ಪ ಅಂದರೆ ಯಾರಿಗೆ ಕಾಲೇಜ್ ಎಷ್ಟಾಗಿದೆ ಅವರು ಚಾಯ್ಸ್ ಒನ್ ಕೊಟ್ಟು ಅಡ್ಮಿಷನ್ ಆಗ್ಬೋದು. ಚಾಯ್ಸ್ ಟು ಏನಪ್ಪ ಅಂದರೆ ನಿಮಗೆ ಕಾಲೇಜ್ ಇಷ್ಟ ಇದೆ ಬಟ್ ಹೋಲ್ಡಲ್ಲಿ ಇಟ್ಟು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋರು ಚಾಯ್ಸ್ ಟು. ಇನ್ನೊಂದು ಮೈಂಡಲ್ಲಿ ಇರಲಿ, ಚಾಯ್ಸ್ ಟು ಇವಾಗೇನು ಸೆಕೆಂಡ್ ರೌಂಡಿಗೆ ಚಾಯ್ಸ್ ಟು ಕೊಡ್ತಿರಲ್ಲ ಅವರು ಬ್ಯಾಂಕ್ಗೆ ಅಮೌಂಟ್ ಪೇ ಮಾಡಿ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಚಾಯ್ಸ್ 3 ಏನಪ್ಪ ಅಂದರೆ ನನಗೆ ಕಾಲೇಜ್ ಇಷ್ಟ ಇಲ್ಲ, ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋರು. ಸೊ ಚಾಯ್ಸ್ 4 ಯಾರು ಸೆಲೆಕ್ಟ್ ಮಾಡ್ಕೋಬೇಡ್ರಿ, ಯಾಕಂದರೆ ನೀವು ಅದು ಸೆಲೆಕ್ಟ್ ಮಾಡಿಕೊಂಡ್ರೆ ಕೆ ಎಯಿಂದನೇ ಎಕ್ಸಿಸ್ಟ್ ಆಗಿಬಿಡ್ತೀರ. ಅಕಸ್ಮಾತ್ ನೀವು ಅಣ್ಣ ನಾನು ಬೇರೆ ಕಡೆ ಮ್ಯಾನೇಜ್ಮೆಂಟ್ ಸೀಟ್ ಅಡ್ಮಿಷನ್ ಆಗಿದ್ದೀನಿ, ನನಗೆ ಇವಾಗ ಕೆ ಎ ಅಡ್ಮಿಷನ್ ಬೇಡ ಅನ್ನೋರು ನೀವು ಚಾಯ್ಸ್ 4 ಕೊಟ್ಟು ಕೆ ಎಯಿಂದ ಎಕ್ಸಿಸ್ಟ್ ಆಗ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಕಟ್ಟಿದ್ದಾರೆ ನೋಡಿ ಚಾಯ್ಸ್ 4. ಅಭ್ಯರ್ಥಿಯು ತಮಗೆ ಮೊದಲ ಸುತ್ತಿನಲ್ಲಿ ಹಂಚಿಕೆಯಾಗಿರೋ ಸೀಟು ತೃಪ್ತಿಕರವಾಗಿದೆ, ನನಗೆ ಸೀಟು ಬೇಡ ಹಾಗೂ ನನಗೆ ಮುಂದಿನ ಸುತ್ತಿನಲ್ಲೂ ಸಹ ಯಾವುದೇ ಸೀಟು ತೆಗೆದುಕೊಳ್ಳಲು ಇಷ್ಟವಿಲ್ಲ. ಕ್ರಮ: ಅಭ್ಯರ್ಥಿಗಳು ಮೇಲಿನಂತೆ ನಿರ್ಣಯಿಸಿದಲ್ಲಿ ಚಾಯ್ಸ್ 4 ಅನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು. ಚಾಯ್ಸ್ 4 ಅನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿ 2024 ಕೋರ್ಸುಗಳ ಸೀಟು ಹಂಚಿಕೆಗೆ ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹನಾಗುವುದಿಲ್ಲ. ಅದೇ ಚಾಯ್ಸ್ 4 ಏನಪ್ಪ ಅಂದರೆ ನೀವು ಕೆ ಎ ವೆಬ್ಸೈಟಿಂದನೇ ಎಕ್ಸಿಸ್ಟ್ ಆಗಿಬಿಡ್ತೀರಾ, ನಿಮಗೆ ಕೆ ಎ ಪ್ರಕಾರ ಸೀಟೇ ಸಿಗೋದಿಲ್ಲ. ಸೊ ಅಂಥ ಚಾಯ್ಸ್ 4 ಯಾರು ಸೆಲೆಕ್ಟ್ ಮಾಡ್ಕೋಬೇಡ್ರಿ. ಅಕಸ್ಮಾತ್ ನಿಮ್ಗೆ ಬೇರೆ ಕಡೆ ನಿಮ್ದು ಅಡ್ಮಿಷನ್ ಆಗಿದ್ದೀರಾ, ನಾನು ಕೆ ಎ ಪ್ರಕಾರ ಅಡ್ಮಿಷನ್ ಬೇಡ ಅನ್ನೋರು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೋಬೋದು. ಸೊ ಎರಡನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆ ಆಗದ ಅಭ್ಯರ್ಥಿಗಳಿಗೆ ಮಾಹಿತಿ. ಸೊ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರಿಗೂ ಕೂಡ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದನ್ನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹೇಳ್ತೀನಿ. ಸೊ ಇದ್ರ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರಿಗೆ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಸೆಕೆಂಡ್ ರೌಂಡ್ ಎಕ್ಸ್ಟೆಂಡ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದು ಎಲ್ಲೇ ಆಯ್ತಪ್ಪ ಅಂದರೆ ಇದರಲ್ಲಿ ಐತೆ, ಇದು ಕೂಡ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದರಲ್ಲೇ ಇದು ಲಾಂಗ್ ಆಗೈತೆ, ಸೊ ಇದರಲ್ಲೇ ಮಾಡಿದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಯಾರಿಗೆ ಕಾಲೇಜ್ ಇಷ್ಟ ಆಗಿದೆ ಎಲ್ಲರೂ ಚಾಯ್ಸ್ 1 ಕೊಟ್ಟು ನೀವು ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿಕೊಂಡು ಸೇಮ್ ಫಸ್ಟ್ ರೌಂಡಲ್ಲಿ ಎಲ್ಲರೂ ವಿಡಿಯೋ ನೋಡಿರ್ತೀರ. ನಾನೆಲ್ಲ ಮಾಡಿದ್ದು ಹೇಗೆ ಅಡ್ಮಿಷನ್ ಪ್ರೊಸೀಜರ್ ಇರುತ್ತೆ, ಟೈಮ್ ಟೇಬಲ್ ಹೆಂಗಿರುತ್ತೆ, ಚಾಯ್ಸಸ್ ಹೆಂಗೆ ಕೊಡಬೇಕು, ಹೆಂಗೆ ಡೆವಲಪ್ ಮಾಡ್ಕೋಬೇಕು ಅನ್ನೋದೆಲ್ಲ ಇರುತ್ತೆ. ಸೊ ಎಲ್ಲರೂ ಕರೆಕ್ಟಾಗಿ ಫಾಲೋ ಮಾಡಿರಿ, ಯಾರು ಮಿಸ್ಟೇಕ್ಸ್ ಮಾಡಬೇಡ್ರಿ, ನಿಧಾನವಾಗಿ ಮಾಡಿರಿ, ಟೈಮ್ ಐತಿ. ಸೊ ಎಲ್ಲರೂ ಕರೆಕ್ಟಾಗಿ ಫಾಲೋ. ನಾನು ಮೊದಲು ವಿಡಿಯೋ ಎಲ್ಲರೂ ಕರೆಕ್ಟಾಗಿ ನೋಡಿರಿ. ವಿಡಿಯೋ ನೋಡಿಲ್ಲ ಅಂದರೆ ಪರವಾಗಿಲ್ಲ, ಕೆ ಎ ವೆಬ್ಸೈಟಲ್ಲಿ ಹೋಗಿ ಏನೇನು ಇನ್ಫಾರ್ಮೇಷನ್ ಬಿಟ್ಟಿದ್ದಾರೆ ಅನ್ನೋದು ಕರೆಕ್ಟಾಗಿ ಓದ್ಕೊಂಡು ನೆಕ್ಸ್ಟ್ ಪ್ರೊಸೀಜರ್ ಫಾಲೋ ಮಾಡಿರಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ಮತ್ತು ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರಿಗೂ ಕೂಡ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.